ಇಂದಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಹಿರಿಯರು ತಿಳಿಸಿದ 50 ಅದ್ಭುತವಾದ ಸಂಗತಿಗಳನ್ನು ತಿಳಿಯೋಣ. ನಮ್ಮ ಹಿರಿಯರು ನಂಬಿಕೊಂಡು ಬಂದಿರುವ ಶಾಸ್ತ್ರ ಸಂಪ್ರದಾಯಗಳನ್ನು ಪ್ರತಿಯೊಬ್ಬರೂ ಪಾಲಿಸುವುದರಿಂದ ಜೀವನದಲ್ಲಿ ನೆಮ್ಮದಿ, ಶಾಂತಿ, ಶುಭ ಫಲಗಳನ್ನು ಮತ್ತು ಸಂತೋಷದ ಜೀವನವನ್ನು ಪಡೆಯಬಹುದಾಗಿದೆ. ನೀವು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಬಯಸುವುದಾದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಮಹಿಳೆಯರಿಗೆ ಹಿರಿಯರು ತಿಳಿಸಿದ 50 ಅದ್ಭುತವಾದ ಕಿವಿಮಾತುಗಳು. 1. ವಿವಾಹಿತ ಮಹಿಳೆಯರು ಕಪ್ಪು ಬಣ್ಣದ ವಸ್ತುಗಳನ್ನು ಮತ್ತು ಬಟ್ಟೆಗಳನ್ನು ಧರಿಸಬಾರದು. 2. ಮನೆಯಲ್ಲಿರುವ ಉಪ್ಪು, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಮೊಸರನ್ನು ಸಂಜೆಯ ಸಮಯದಲ್ಲಿ ಹೊಸ್ತಿಲಿನ ಆಚೆ ಯಾರಿಗೂ ಕೊಡಬಾರದು. 3. ಪೂಜಾ ಸಮಯದಲ್ಲಿ ಮಹಿಳೆಯರು ಗಂಟೆ ಬಾರಿಸಬಾರದು. 4. ಮತ್ತೊಬ್ಬರು ಮುಡಿದ ಹೂಗಳನ್ನು ನೀವು ಮುಡಿಯಬಾರದು. ಅದೇ ರೀತಿ ಬೊಟ್ಟನ್ನು ಸಹ ಹಚ್ಚಿಕೊಳ್ಳಬಾರದು. 5. ಕುಂಬಳಕಾಯಿ ಮತ್ತು ತೆಂಗಿನಕಾಯಿಗಳನ್ನು ಮನೆಯ ಹೆಣ್ಣು ಮಕ್ಕಳು ಒಡೆಯುವಂತಿಲ್ಲ. 6. ನೀವು ಧರಿಸಿದ ಮಂಗಳಸೂತ್ರವನ್ನು ಅಪ್ಪಿತಪ್ಪಿಯೂ ಮತ್ತೊಬ್ಬರಿಗೆ ಧರಿಸಲು ನೀಡಬೇಡಿ ಮತ್ತು ನೀವು ಕೂಡ ಇನ್ನೊಬ್ಬರ ಮಾಂಗಲ್ಯವನ್ನು ಧರಿಸಬೇಡಿ. ಇನ್ನು 7. ಸ್ತ್ರೀಯರು ಜಡೆ ಹಾಕಿಕೊಳ್ಳದೆ ಕೂದಲುಗಳನ್ನು ಹಾಗೆ ಬಿಟ್ಟಿರಬಾರದು. 8. ಮನೆಯ ಮುಖ್ಯದ್ವಾರದ ಬಾಗಿಲಿನ ಮುಂದೆ ಕನ್ನಡಿಯನ್ನು ಇಡಬಾರದು. 9. ಅಪ್ಪಿತಪ್ಪಿಯೂ ಕೂಡ ಮನೆಯ ಉತ್ತರ ದಿಕ್ಕಿನಲ್ಲಿ ಕಸವನ್ನು ಹಾಕಬಾರದು. 10. ಮಂಗಳವಾರ ಮತ್ತು ಶುಕ್ರವಾರದ ದಿನದಂದು ಹಣವನ್ನು ಸಾಲವಾಗಿ ನೀಡಬಾರದು. 11. ವಿವಾಹಿತ ಮಹಿಳೆಯರು ಉಮಾ ಗೋಲ್ಡಿಂದ ಮಾಡಿದ ಮಾಂಗಲ್ಯವನ್ನು ಧರಿಸಬಾರದು. 12. ಸಂಜೆಯ ಸಮಯದಲ್ಲಿ ಅಕ್ಕಿಯನ್ನು ಕೇರಬಾರದು ಮತ್ತು ತಿನ್ನಬಾರದು. 13. ಅಡುಗೆ ಮಾಡುವ ಆತುರದಲ್ಲಿ ಎಡಗೈಯಿಂದ ಉಪ್ಪನ್ನು ಹಾಕಬಾರದು. 14. ಬೈಯುತ್ತಾ ಪೂಜೆ ಮಾಡುವುದಾಗಲಿ ಅಡುಗೆ ಮಾಡುವುದಾಗಲಿ ಮಾಡಬಾರದು. 15. 2 ಕೈಗಳಿಂದ ತಲೆ ಕೂದಲುಗಳನ್ನು ಕೆದರಬಾರದು. 16. ಅಡುಗೆ ಮನೆಯಲ್ಲಿ ಅಕ್ಕಿ, ಉಪ್ಪು, ಅರಿಶಿನ ಪುಡಿ ಮತ್ತು ಸಕ್ಕರೆಯನ್ನು ಖಾಲಿ ಆಗದಂತೆ ನೋಡಿಕೊಳ್ಳಿ. 17. ಅಡುಗೆಯ ಪದಾರ್ಥಗಳು ಖಾಲಿಯಾದರೆ ಇನ್ನೂ ಸ್ವಲ್ಪ ಇದೆ ಎಂದು ಹೇಳಬೇಕು. ಅದನ್ನು ಬಿಟ್ಟು ಖಾಲಿಯಾಗಿದೆ ಎಂದು ಪದೇ ಪದೇ ಹೇಳಬಾರದು. 18. ಪದೇ ಪದೇ ಮನೆಯಲ್ಲಿ ಹಾಲನ್ನು ಉಕ್ಕಿಸಬಾರದು. 19. ಊಟದ ತಟ್ಟೆಯನ್ನು ಮಡಿಲಿನಲ್ಲಿ ಇಟ್ಟುಕೊಂಡು ಊಟ ಮಾಡಬಾರದು. 20. ಮನೆಯ ಹೊಸ್ತಿಲನ್ನು ಪೊರಕೆಯಿಂದ ಗುಡಿಸಬಾರದು. 21. ಮಠ ಮಧ್ಯಾಹ್ನದ ಸಮಯದಲ್ಲಿ ಸ್ನಾನ ಮಾಡಬಾರದು. 22. ಮೊಂಡಾದ ಹಳೆಯದಾದ ಪೊರಕೆಯಿಂದ ಮನೆಯ ಕಸವನ್ನು ಗುಡಿಸಬಾರದು. 23. ಒದ್ದೆ ಬಟ್ಟೆಗಳನ್ನುಟ್ಟು ಪೂಜೆ ಮಾಡಬಾರದು. 24. ದೇವರ ಪೂಜೆಯನ್ನು ಮಾಡುವಾಗ ಸೀರೆಯನ್ನು ಉಟ್ಟು ಪೂಜೆ ಮಾಡಬೇಕು. 25. ಬೆಳಗ್ಗಿನ ಅಡುಗೆಗೆ ಅಂತ ರಾತ್ರಿಯ ಚಪಾತಿ ಹಿಟ್ಟನ್ನು ಕಲಸಿ ಇಡಬಾರದು. ಶಾಸ್ತ್ರಗಳ ಪ್ರಕಾರ ಈ ಹಿಟ್ಟು ಪಿಂಡಕ್ಕೆ ಸಮನಾದುದು. 26. ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬಾರದು. 27. ಸಂಜೆಯ ಸಮಯದಲ್ಲಿ ಮನೆಯ ಹೆಣ್ಣು ಮಕ್ಕಳು ಅಳಬಾರದು. 28. ಊಟ ಮಾಡುವಾಗ 3 ಚಪಾತಿಗಳನ್ನು ಅಥವಾ ರೊಟ್ಟಿಗಳನ್ನು ಒಟ್ಟಿಗೆ ಬಡಿಸಬಾರದು. 29. ಸಂಜೆ 6 ಗಂಟೆಯ ನಂತರ ಮನೆಯ ಕಸವನ್ನು ಗುಡಿಸಬಾರದು ಮತ್ತು ಮನೆಯ ಕಸವನ್ನು ಹೊರಗಡೆ ಎಸೆಯಬಾರದು. 30. ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋದ ಪಕ್ಕದಲ್ಲಿ ಮರಣ ಹೊಂದಿದವರ ಫೋಟೋಗಳನ್ನು ಹಾಕಬಾರದು. 31. ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳಬಾರದು. 32. ಅಡುಗೆ ಮನೆಯಲ್ಲಿ ರೊಟ್ಟಿ ಮಾಡುವ ಕಾವಲಿಯನ್ನು ಬೋರಲು ಹಾಕಬಾರದು. 33. ನೀವು ಧರಿಸಿರುವ ತಾಳಿಯ ಮೇಲೆ ಎಂದಿಗೂ ಆಣೆ ಪ್ರಮಾಣಗಳನ್ನು ಮಾಡಬಾರದು. 34.
ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣವೇ ಕೈಕಾಲುಗಳನ್ನು ತೊಳೆಯಬಾರದು. 35. ರಾತ್ರಿ ಮಲಗುವ ಮುಂಚೆ ಹಾಸಿಗೆಯ ಮೇಲೆ ಹಣವನ್ನು ಎಣಿಕೆ ಮಾಡಬಾರದು. 36. ಊಟ ಆದ ನಂತರ ಬಟ್ಟಲಿನಲ್ಲಿ ಕೈ ತೊಳೆಯಬಾರದು. 37. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ಕೂದಲುಗಳನ್ನು ಕತ್ತರಿಸಬಾರದು. 38. ಉಡುಗೊರೆಯಾಗಿ ಬಂದಿರುವ ಕುಂಕುಮವನ್ನು ಮುತ್ತೈದೆಯರು ಬಳಸಬಾರದು. 39. ದೇವರ ಪಾತ್ರೆಗಳನ್ನು ಮುಸುರೆ ಪಾತ್ರೆಗಳ ಜೊತೆಗೆ ಸೇರಿಸಿ ತೊಳೆಯಬಾರದು. 40. ಹಬ್ಬ ಹರಿದಿನ, ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ಹಾಗಲಕಾಯಿ ಮತ್ತು ಬಾಳೆಕಾಯಿಯ ಅಡುಗೆಗಳನ್ನು ಮಾಡಬಾರದು. 41. ಒಡೆದ ಅಥವಾ ಸೀಳಿದ ಬಳೆಗಳನ್ನು ಹಾಕಿಕೊಳ್ಳಬಾರದು. 42. ಶೌಚಾಲಯಕ್ಕೆ ಹೋಗಿ ಕೈಕಾಲು ತೊಳೆಯದೆ ಮನೆಯೆಲ್ಲ ಓಡಾಡಬಾರದು. 43. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕೆಟ್ಟು ಹೋದ ಹಾಳಾದ ವಸ್ತುಗಳನ್ನು ಇಡಬಾರದು. 44. ಮನೆಯ ಒಳಗೆ ಮತ್ತು ಹೊರಗೆ ಗುಡಿಸಲು ಒಂದೇ ಪೊರಕೆಯನ್ನು ಬಳಸಬಾರದು. 45. ಕುಟುಂಬದ ಸದಸ್ಯರು ಮನೆಯಿಂದ ಹೊರಗಡೆ ಹೋದ ತಕ್ಷಣವೇ ಮುಖ ತೊಳೆಯಬಾರದು ಹಾಗೂ ಸ್ನಾನವನ್ನು ಮಾಡಬಾರದು. 46. ಕಾಲುಗಳನ್ನು ತೊಳೆಯುವಾಗ ಹಿಮ್ಮಡಿಗೆ ನೀರು ಬೀಳದಂತೆ ಕಾಲುಗಳನ್ನು ತೊಳೆಯಬಾರದು. 47. ಬಟ್ಟೆಗಳನ್ನು ಮೈಮೇಲೆ ಧರಿಸಿದ ನಂತರ ಅವುಗಳನ್ನು ಕತ್ತರಿಸುವುದು ಅಥವಾ ಹೊಲಿಯುವುದನ್ನು ಮಾಡಬಾರದು. 48. ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಮಲಗಿ ನಿದ್ರಿಸಬಾರದು. 49. ಸೂತಕ ಹಾಗೂ ಮುಟ್ಟಿನ ಸಮಯದಲ್ಲಿ ಕುಂಕುಮ ಅಥವಾ ಸಿಂಧೂರವನ್ನು ಧರಿಸಬಾರದು. 50. ಶುಕ್ರವಾರ, ಮಂಗಳವಾರ ಮತ್ತು ಹಬ್ಬ ಹರಿದಿನಗಳ ಸಮಯದಲ್ಲಿ ಉಗುರುಗಳನ್ನು ಮತ್ತು ಕೂದಲುಗಳನ್ನು ಕತ್ತರಿಸಬಾರದು. ಹೀಗೆ ಈ ಮೇಲೆ ತಿಳಿಸಿರುವ ಎಲ್ಲ ನಿಯಮಗಳನ್ನು ಸಾಧ್ಯವಾದಷ್ಟು ಪಾಲಿಸಿ ಅನೇಕ ಶುಭ ಫಲಗಳನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.